ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಆನಂದ್ ಸ್ಟಡಿ ಹಬ್. ಎಲ್ಲರಿಗೂ ನಮಸ್ಕಾರ. ಇನ್ನೂ ನೋಟಿಫಿಕೇಶನ್ ಬಂದಿಲ್ಲ, ಇನ್ನೆಷ್ಟು ದಿನ ಕಾಯಬೇಕು? ಹಾಗಾದರೆ ಸದ್ಯಕ್ಕಿಲ್ವಾ ನೇಮಕಾತಿ? ಇದಕ್ಕೋಸ್ಕರ ವಿದ್ಯಾರ್ಥಿಗಳು ಏನು ಮಾಡಬೇಕು ಎಂಬ ಎಲ್ಲ ಅಂಶಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇವೆ. ಜನರಿಗೆ ಸುಳ್ಳು ಭರವಸೆಗಳನ್ನು ನೀಡಿ ಜನರ ನಂಬಿಕೆಗೆ ಮಂಕುಬೂದಿ ಎರಚಿ ಕುರ್ಚಿಯನ್ನು ಗಿಟ್ಟಿಸಿಕೊಂಡ ಸರ್ಕಾರ ಆಡಳಿತದ ಚುಕ್ಕಾಣಿಯನ್ನು ಹಿಡಿದು ಅಧಿಕಾರಕ್ಕೆ ಬರುವ ಮೊದಲೇ ಜನರ ಮನಸ್ಸಿನಲ್ಲಿ ಆಸೆಗಳ ಮಹಾಪೂರವನ್ನು ಹರಸಿ ಗ್ಯಾರಂಟಿ ಯೋಜನೆಗಳ ಭರವಸೆ ನೀಡಿ ಅಧಿಕಾರ ಹಿಡಿದ ತಕ್ಷಣವೇ ಗ್ಯಾರಂಟಿಗಳನ್ನು ಉಳಿಸಿಕೊಳ್ಳಲು ಒಂದಲ್ಲ ಒಂದು ಹರಸಾಹಸ ಪಡುತ್ತಿರುವ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣವೇ ಅತಿ ತುರ್ತಾಗಿ ಶಿಕ್ಷಕರ ನೇಮಕಾತಿಯನ್ನು ಮಾಡಿಕೊಂಡು ಶಿಕ್ಷಕರ ಕೊರತೆಯನ್ನು ನೀಗಿಸುತ್ತವೆಂದು ಸ್ಪರ್ಧಾರ್ಥಿಗಳ ಮನಸ್ಸಿನಲ್ಲಿ ಆಸೆಯ ಬೀಜವನ್ನು ಬಿತ್ತಿದಂಥ ಸರ್ಕಾರವಿದು. ಅತಿ ತುರ್ತು ಪದದ ಅರ್ಥವೇ ಅರಿಯದ ಸರ್ಕಾರ ಬೇರೆಯವರ ಆಡಳಿತಾವಧಿಯಲ್ಲಿ ನಡೆಸಿದ ಶಿಕ್ಷಕರ ನೇಮಕಾತಿಯನ್ನು ಕೇವಲ ಪೂರ್ಣಗೊಳಿಸುವುದು ಒಂದು ಕಾರಣಕ್ಕೆ ನಾವೇ ಮಾಡಿದ್ದೇವೆ ಎಂದು ಜಂಬ ಪಡುವ ಸರ್ಕಾರವಿದು. ನೇಮಕಾತಿಯನ್ನು ಮಾಡುವ ಬದಲಾಗಿ ಶಿಕ್ಷಣದಲ್ಲಿ LBA, FLN, 40-30 ಎಂಬ ಅಂಶಗಳನ್ನು ಶಾಲೆಗಳಲ್ಲಿ ಅಳವಡಿಸಿ ಮಕ್ಕಳು ಮತ್ತು ಶಿಕ್ಷಕರಿಗೆ ಹೊರಿಸಿದಲ್ಲದೆ ಶಿಕ್ಷಣದ ಮಟ್ಟವನ್ನು ಕೆಳಗಿಳಿಯಲು ಕಾರಣೀಕರ್ತರಾಗಿದ್ದಾರೆ. ಅಧಿಕಾರಕ್ಕೆ ಬಂದು 3 ವರ್ಷ ಕಳೆದಿದೆ. ಒಳ ಮೀಸಲಾತಿಯ ನೆಪ ಒಡ್ಡಿ ಯಾವುದೇ ನೇಮಕಾತಿಯನ್ನು ಮಾಡದೆ ಕುರುಡು ನೆಪ ಹೇಳಿ ತಿಂಗಳು ಮಾತ್ರವಲ್ಲದೆ ವರ್ಷಗಂಟಲೇ ಒಂದೇ ನೆಪವನ್ನು ಹೇಳುತ್ತಾ ದಿನ ಕಳೆಯುತ್ತಿದೆ. ಎಷ್ಟೋ ಉದ್ಯೋಗಾಕಾಂಕ್ಷಿಗಳ ಭರವಸೆಗೆ ಮಣ್ಣು ಹಾಕಿ ಭವಿಷ್ಯವನ್ನು ನಾಶ ಮಾಡುತ್ತಿದೆ. ಮತ್ತು ಬ್ಯಾಕಪ್ ಸ್ಕೋರನ್ನು ಕಡಿಮೆ ಮಾಡಿ ಪದವಿ, D.Ed ಮತ್ತು B.Edಗಳಂಥ ಮಾನ್ಯತೆಯನ್ನು ಕುಂಠಿತಗೊಳಿಸಿ ಶಿಕ್ಷಣದ ಮಹತ್ವವನ್ನು ಅಲ್ಲೆಗೆಳೆದಿದೆ. ಕಷ್ಟಪಟ್ಟು ಮುಗಿಸಿದ ಶಿಕ್ಷಣಕ್ಕೆ ಬೆಲೆ ಇಲ್ಲದಂತಾಗಿದೆ. ಮುಂದಿನ ನೇಮಕಾತಿ ಯಾವಾಗ ಎಂಬ ಮಾಹಿತಿ ಸ್ಪಷ್ಟವಾಗಿ ನೀಡದೆ ಉದ್ಯೋಗಾಕಾಂಕ್ಷಿಗಳಲ್ಲಿನ ನಂಬಿಕೆಯನ್ನು ಕೊಂದು ಹಾಕಿದೆ ಸರ್ಕಾರ. ಅವಧಿ ಮುಗಿದರೂ ಕೂಡ ಒಳ ಮೀಸಲಾತಿ ಮುಗಿಯುವ ಹಂತದಲ್ಲಿಲ್ಲ. ಅದನ್ನು ಮುಗಿಸುವ ಯೋಚನೆಯೇ ಇಲ್ಲ. ಏಕೆಂದರೆ ಮುಗಿಸಿದರೆ ಅದು ಸೂಚನೆ ಹೊರಡಿಸಬೇಕಾಗುತ್ತದೆ. ಮತ್ತು ವರ್ಷಕ್ಕೆ 2 ಬಾರಿ TET ಮಾಡ್ತೇವೆ ಅಂತ ತಿಳಿಸಿದ್ದು ಮತ್ತೊಂದು TET ಆಗುವಂಥ ಸ್ಥಿತಿಗೆ ಸರ್ಕಾರ ತಲುಪಿದೆ. ಏಕೆಂದರೆ ಒಂದು TET ಮಾಡಿದರೆ ಸರ್ಕಾರಕ್ಕೆ ಕೋಟ್ಯಂತರ ರೂಪಾಯಿ ಸಿಗುತ್ತೆ. ಅದರಿಂದ ಮತ್ತೊಂದು ಯೋಜನೆಗೆ ಸಹಾಯವಾಗುತ್ತದೆ ಎಂಬುದು ಅವರ ವಿಚಾರವಾಗಿದೆ. ಆದ್ದರಿಂದ ಸದ್ಯಕ್ಕೆ ಯಾವುದೇ ನೇಮಕಾತಿ ನಡೆಯುವ ಮುನ್ಸೂಚನೆಗಳು ಇಲ್ಲ ಅನಿಸ್ತಾ ಇದೆ. ಏಕೆಂದರೆ ಕಳೆದ ಜನವರಿಯಲ್ಲಿ ಅದು ಸೂಚನೆಯಾಗುತ್ತದೆ ಎಂದು ತಿಳಿಸಿದ ಸರ್ಕಾರ 4 ತಿಂಗಳು ಕಳೆದರೂ ಕಾರ್ಯಕ್ರಮಕ್ಕೆ ಹೋಗಿ ಮುಂದಿನ ತಿಂಗಳು ಕರೆಯುತ್ತೇವೆ ಎಂದು ಪಾರಾಗಿ ಬರುವ ಜಾಣತನ ತಿಳಿದಿರುವ ಸರ್ಕಾರ ಅದಕ್ಕಾಗಿಯೇ ಧಾರವಾಡದಲ್ಲಿ ನಡೆಯಬೇಕಾದ ಸ್ಟ್ರೈಕಿಗೆ ಯಾವುದೇ ಪರವಾನಗಿ ನೀಡದೆ ಉದ್ಯೋಗಾಕಾಂಕ್ಷಿಗಳನ್ನು ಅಲ್ಲೆಗೆಳೆದಿದ್ದಾರೆ. ಆದ್ದರಿಂದ ಉದ್ಯೋಗಾಕಾಂಕ್ಷಿಗಳಾದ ತಾವೆಲ್ಲರೂ ಯಾವತ್ತಿಗೂ ಸರ್ಕಾರದ ಮೇಲೆ ನಂಬಿಕೆ ಇರಿಸದೆ ನಿಮ್ಮ ಮೇಲೆ, ನಿಮ್ಮ ಪ್ರಯತ್ನದ ಮೇಲೆ ವಿಶ್ವಾಸ ಮತ್ತು ನಂಬಿಕೆ ಇರಲಿ. ಯಾವಾಗಲೂ ಪುಸ್ತಕವನ್ನು ನಂಬಿದ್ದಾದರೆ ಒಂದಲ್ಲ ಒಂದು ದಿನ ಸಹಾಯವಾಗಿ ಬರುತ್ತದೆ. ಏಕೆಂದರೆ ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ ಇಂದೆಲ್ಲ ನಾಳೆ ಫಲ ಕೊಟ್ಟೇ ಕೊಡುತ್ತದೆ. ಆದ್ದರಿಂದ ದಿನಾಲೂ ಅಧಿಸೂಚನೆ ಯಾವಾಗ ಎಂದು ಕಾಲಹರಣ ಮಾಡದೆ ನಮ್ಮ ಓದಿನ ಬಗ್ಗೆ ಗಮನ ನೀಡಿದ್ದಾದರೆ ಯಶಸ್ಸು ಸಿಗುತ್ತದೆ. ಏಕೆಂದರೆ ಅಧಿಸೂಚನೆ ನಾಳೆ ಆಗ್ಬೋದು, ನಾಡಿದ್ದಾಗ್ಬೋದು. ಆದರೆ ನಮ್ಮ ಪ್ರಯತ್ನ ಎಷ್ಟಿದೆ ಎಂಬುದನ್ನು ಮನದಟ್ಟು ಮಾಡಿಕೊಳ್ಳಿ. ನೇಮಕಾತಿ ಆಗುವುದಿಲ್ಲ ಎಂದು ಕೈಚೆಲ್ಲಿ ಕೂತರೆ ನಿತ್ಯ ಓದುತ್ತಿರುವವರ ಮೇಲೆ ಬರ್ತಾರೆ ಹೊರತು ಕಾಲಹರಣ ಮಾಡುವರಲ್ಲ. ಉದಾಹರಣೆಗೆ, ಓದದೇ ಇದ್ದರೂ ಕೂಡ ರೈತ ಬೇಸಿಗೆಯಲ್ಲಿ ಮುಂದಿನ ಬೆಳೆಗಾಗಿ ನೇಗಿಲು ಹೊಡಿಸಿ ಗೊಬ್ಬರ ಹಾಕಿಸಿ ಮಣ್ಣು ಮತ್ತು ಭೂಮಿ ಎರಡನ್ನೂ ಸಿದ್ಧಗೊಳಿಸಿ ಕೇವಲ ಮಳೆಗಾಗಿ ಮಾತ್ರ ಕಾಯ್ತಾನೆ. ಅಂದರೆ ಮಳೆ ಯಾವಾಗಲಾದರೂ ಬರ್ಬೋದು, ಅದಕ್ಕೆ ನಾವು ಸಿದ್ಧರಾಗಬೇಕು ಎಂಬುದು ರೈತನ ವಿಚಾರವಾಗಿರುತ್ತದೆ. ರೈತನ ಹಾಗೆ ಮಾಡುವಾಗ ಹಲವಾರು ವರ್ಷಗಳ ಕಾಲ ಕಷ್ಟಪಟ್ಟು ಓದಿ ನೇಮಕಾತಿ ಸಮಯದಲ್ಲಿ ಓದದೆ ಅದಾಯಿತು ಇದಾಯಿತು ಎಂದು ಸಮಯ ಹಾಳು ಮಾಡಿ ನೇಮಕಾತಿಯಲ್ಲಿ ಆಯ್ಕೆಯಾಗದೆ ಮುಂದೆ ದುಃಖಿಸಿದರೆ ಯಾವುದೊಂದು ಪ್ರಯೋಜನವಿಲ್ಲ. ಆದ್ದರಿಂದ ನೇಮಕಾತಿ ಆಗುವುದು ಯಾವಾಗಾದರೂ ಆಗಲಿ, ಆದರೆ ನಮ್ಮ ಪ್ರಯತ್ನ ಈ ಕ್ಷಣವೇ ಆರಂಭವಾಗಲಿ. ನೇಮಕಾತಿ ಹೇಗೆ, ಎಷ್ಟು ಅಂಕ, ಎಷ್ಟು ಪತ್ರಿಕೆ, ಹೇಗೆ ಓದಬೇಕು, ಏನು ಓದಬೇಕು, ಎಷ್ಟು ಗಂಟೆ ಓದಬೇಕು, ಯಾವ ರೀತಿ ತಯಾರು ನಡೆಸಬೇಕು, ಇಷ್ಟೆಲ್ಲ ಗೊಂದಲಗಳು ನಮ್ಮಲ್ಲಿರುವಾಗ ಸುಮ್ಮನೆ ಕುಳಿತರೆ ಏನು ಪ್ರಯೋಜನ? ಅದರ ಬದಲಾಗಿ ಮಾದರಿ ಪ್ರಶ್ನೆ ಪತ್ರಿಕೆ, ಹಳೆ ಪ್ರಶ್ನೆ ಪತ್ರಿಕೆಗಳು ಹೇಗಿವೆ, ಹೇಗೆ ಉತ್ತರಿಸಬೇಕು ಎಂಬ ಗೊಂದಲಗಳಿಗೆ ಈಗಲೇ ಔಷಧ ಹಾಕಿ. ಮುಂದೊಂದು ದಿನ ನಮಗೆ ಅನುಕೂಲವಾಗುತ್ತದೆ. ಸತತ ಪ್ರಯತ್ನವೇ ಸಾಧನೆಯ ರಹಸ್ಯ. ಚಿಕ್ಕ ಇರುವೆ ಕೂಡ ನಾಳೆಗಾಗಿ ಸಕ್ಕರೆಯನ್ನು ತಂದು ಇಡುತ್ತದೆ. ಮಳೆಗಾಲದ ಬಳಕೆಗಾಗಿ ಬೇಸಿಗೆಯಲ್ಲೇ ಸಂಡಿಗೆ ಹಪ್ಪಳ ಮಾಡಿ ತಯಾರು ಮಾಡಿಡ್ತೇವೆ. ಆದರೆ ನಮ್ಮ ಭವಿಷ್ಯಕ್ಕಾಗಿ ಕಷ್ಟಪಟ್ಟು ಓದೋದರಲ್ಲಿ ತಪ್ಪೇನು? ಬೇರೊಬ್ಬರ ಚಿಂತೆ, ಸ್ಟೇಟಸ್ಸು, ಫೋಟೋ, ಇನ್ಸ್ಟಾಗ್ರಾಮ್ ನೋಡಿ ಸಮಯ ಕಳೆಯದೆ ಓದಿ ಸಮಯ ಕಳೆದರೆ ಜೀವನದಲ್ಲಿ ಭವಿಷ್ಯದ ಉದ್ಧಾರವಾಗುತ್ತದೆ. ನೆನಪಿರಲಿ, ಒಮ್ಮೆ ನೇಮಕಾತಿ ನಡೆದು ಹೋದರೆ ಸುಮಾರು 5ರಿಂದ 10 ವರ್ಷಗಳ ಕಾಲ ನೇಮಕಾತಿ ನಡೆಯದೇ ಇರಬಹುದು. ಅಷ್ಟರಲ್ಲಿ ನಮ್ಮ ವಯಸ್ಸು ಕಳೆದು ಹೋಗ್ಬೋದು. ಜೀವನದಲ್ಲಿ ಜಿಗುಪ್ಸೆನೂ ಬರ್ಬೋದು. ಬೇರೆಯವರು ನಮ್ಮನ್ನು ನೋಡಿ ಆಡಿಕೊಳ್ಳುವಂತಾಗುತ್ತದೆ. ಆದ್ದರಿಂದ ಇವೆಲ್ಲದಕ್ಕೂ ಒಂದೇ ಔಷಧವೆಂದರೆ ಓದು. ಪುಸ್ತಕದಲ್ಲಿರುವುದು ಮಸ್ತಕಕ್ಕೆ ಬಂದರೆ ಮಸ್ತಕವೇ ಒಂದು ಪುಸ್ತಕದಂತೆ. ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎಂಬ ನಾಣ್ಣುಡಿಯನ್ನು ತಲೆಯಲ್ಲಿಟ್ಟುಕೊಂಡು ಕಾರ್ಯೋನ್ಮುಖರಾಗಿ ಈಗಲೇ ಓದು ಆರಂಭಿಸಿ. ಕಷ್ಟಪಟ್ಟು ಓದಿದರೆ ಇಷ್ಟಪಟ್ಟದ್ದು ಸಿಗುತ್ತದೆ. ಅದಕ್ಕಾಗಿ ದಯಮಾಡಿ ಯಾವುದೋ ನೇಮಕಾತಿ ತಿಂಗಳಿಗಾಗಿ ಕಾಯ್ದೆ ಓದಲು ಆರಂಭಿಸಿ.
ಯುದ್ಧಕ್ಕೆ ನಿಂತ ಮೇಲೆ ಸೈನಿಕರ ಲೆಕ್ಕ ಬೇಕೆ? ಬಾವಿಗೆ ಇಳಿದ ಮೇಲೆ ಚಳಿಗೆ ಭಯಬೇಕೆ? ಓದಲು ನಿಂತ ಮೇಲೆ ಹಿಂಜರಿಕೆ ಏಕೆ? ಕಾರ್ಯೋನ್ಮುಖರಾಗಿ ಹೇಳಿ, ನಿಮ್ಮ ಗುರಿಯನ್ನು ತಲುಪುವ ಸಮಯವಿದಾಗಿದೆ. ಕಳೆದರೆ ಮತ್ತೆ ಬಾರದು ನೆನಪಿರಲಿ. TET ಆಗಲಿ CT ಆಗಲಿ ಭಯಬೇಕೆ? ಓದಿದ ಮೇಲೆ ಅಂಜಿಕೆ ಏಕೆ? ಸ್ಪರ್ಧಿಗಳ ಲೆಕ್ಕ ಬೇಕೆ? ನೀವು ಶ್ರಮಪಟ್ಟು ಓದಿದ್ದಾದರೆ ನಿಮಗಾಗಿ ಒಂದು ಕುರ್ಚಿ ಸದಾ ಕಾಯುತ್ತದೆ. ದಯಮಾಡಿ ಹೇಳಿ, ಎದ್ದೇಳಿ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಿರಂತರವಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ಸಿಗೋಣ. ಹಾಗಾದರೆ ಎಲ್ಲರಿಗೂ ನಮಸ್ಕಾರ.